ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಬಿದಿರೆ ಅನಂತು. ಎಲ್ಲ ನೋಡುಗರಿಗೆ ಗುರುಪೌರ್ಣಿಮೆಯ ಹಾರ್ದಿಕ ಶುಭಾಶಯಗಳು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಾಯಿ, ತಂದೆ, ಗುರು, ದೇವರು ಎಂಬ ಸ್ಥಾನವನ್ನು ಗುರುಗಳಿಗೆ ನೀಡಲಾಗಿದೆ. ಏಕೆಂದರೆ ದೇವರನ್ನು ಅರಿಯುವ ಮಾರ್ಗವನ್ನು ತೋರಿಸುವವರೇ ಗುರುಗಳು. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಬ್ರಹ್ಮನಾಗಿ ಜ್ಞಾನವನ್ನು ಸೃಷ್ಟಿಸುತ್ತಾನೆ. ಗುರುವೇ ವಿಷ್ಣುವಾಗಿ ನಮ್ಮ ಜ್ಞಾನವನ್ನು ಪೋಷಿಸುತ್ತಾನೆ. ಗುರುವೇ ಮಹೇಶ್ವರನಾಗಿ ಅಜ್ಞಾನವನ್ನು ನಾಶ ಮಾಡುತ್ತಾನೆ. ಆ ಪರಬ್ರಹ್ಮ ಸ್ವರೂಪಿಗಳಾದ ಎಲ್ಲ ಗುರುಗಳಿಗೆ ನನ್ನ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಗುರುನಿಂದನೇ ಮಹಾಪಾಪ. ಗೊತ್ತಿದ್ದೋ ಗೊತ್ತಿಲ್ಲದೋ ಗುರುಗಳ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಈ ಕ್ಷಣದಿಂದ ನಿಲ್ಲಿಸ್ಬಿಡಿ. ಯಾವುದೇ ಗುರುಗಳಾಗಿರಬಹುದು, ಶ್ರೀ ಆದಿಶಂಕರಾಚಾರ್ಯರಾಗಿರಬಹುದು, ಶ್ರೀ ಮಧ್ವಾಚಾರ್ಯರಾಗಿರಬಹುದು, ಅಥವಾ ಶ್ರೀ ರಾಮಾನುಜಾಚಾರ್ಯರಾಗಿರಬಹುದು, ಅಥವಾ ನಮ್ಮ ಸಂಸ್ಕೃತಿಯಲ್ಲಿ ಬಂದು ಹೋಗಿರುವ ಯಾವುದೇ ಗುರು ಯತಿಯರಾಗಿರ್ಬೋದು, ಆಧ್ಯಾತ್ಮಿಕ ಗುರುಗಳಾಗಿರಬಹುದು, ಅಥವಾ ನಿಮ್ಮ ಶಾಲಾ ಶಿಕ್ಷಕರಾಗಿರಬಹುದು, ಇವರ ನಿಂದನೆಯಿಂದ ಮಾರಕವಾದ ಘೋರಾತಿ ಕಷ್ಟಗಳನ್ನು, ದೈಹಿಕ ವ್ಯಾಧಿಗಳನ್ನು ಅನುಭವಿಸಬೇಕಾಗತ್ತೆ. ಇದು 100ಕ್ಕೆ 100ರಷ್ಟು ಸತ್ಯ. ಅವರ ಬೋಧನೆ, ಅವರ ತತ್ವ ನಿಮಗೆ ಇಷ್ಟ ಆಗಲಿಲ್ಲ ಅಂದರೆ ಸುಮ್ಮನೆ ಇದ್ದು ಬಿಡಿ. ನಿಮ್ಮ ಗುರುಗಳು ಹೇಳಿರೋ ತತ್ವವನ್ನು, ಸಿದ್ಧಾಂತವನ್ನು ಫಾಲೋ ಮಾಡಿ. ನಾವ್ಯಾರು ಆಚಾರ್ಯತ್ರಯರ ಪಾದದ ಧೂಳಿನಷ್ಟು ಜ್ಞಾನ ಸಂಪಾದನೆ ಮಾಡಲಿಲ್ಲ. ಖಾಲಿ ಡಬ್ಬದಲ್ಲಿ ಕಲ್ಲು ಹಾಕ್ಕೊಂಡು ಸೌಂಡ್ ಮಾಡಿದ್ರೆ ನಮ್ಮ ಅಧಃಪತನ ಆಗೋ ಜೊತೆಗೆ ಸಮಾಜದ ಸ್ವಾಸ್ಥ್ಯ ಕೂಡ ಹಾಳಾಗುತ್ತೆ. ಗುರುಪೌರ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ಗುರು ನಿಂದನೆಯನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕ್ಬಿಡಿ. ಉತ್ತಮ ಸಮಾಜ ನಿರ್ಮಾಣ ಮಾಡುವುದು ನಿಮ್ಮ ಕರ್ತವ್ಯ ಕೂಡ ಆಗಿದೆ. ಗು ಎಂದರೆ ಅಂಧಕಾರ, ರು ಎಂದರೆ ಅಂಧಕಾರವನ್ನು ನಿವಾರಿಸುವವನು. ಆದ್ದರಿಂದ ಅಜ್ಞಾನದ ಕತ್ತಲೆಯನ್ನು ಹೋಗಲಾಡಿಸಿ ಜ್ಞಾನದ ಬೆಳಕನ್ನು ನೀಡುವವನೇ ಗುರು. ಗುರುಪೌರ್ಣಿಮೆಯನ್ನು ವ್ಯಾಸ ಪೂರ್ಣಿಮೆ ಅಂತಲೂ ಕರೀತಾರೆ. ಏಕೆಂದರೆ ಈ ದಿನ ಮಹರ್ಷಿ ವೇದವ್ಯಾಸರ ಜನ್ಮದಿನವೆಂದು ಪರಿಗಣಿಸಲಾಗುತ್ತೆ. ವೇದಗಳನ್ನು ವಿಭಾಗಿಸಿ ಮಹಾಭಾರತವನ್ನು ರಚಿಸಿ 18 ಪುರಾಣಗಳನ್ನು ಲೋಕಕ್ಕೆ ನೀಡಿದ ವೇದವ್ಯಾಸರು ಜಗತ್ತಿನ ಆದಿಗುರುಗಳಲ್ಲಿ ಒಬ್ಬರು. ಆಚಾರ್ಯವಾನ್ ಪುರುಷೋ ವೇದ, ಅಂದರೆ ಆಚಾರ್ಯನ ಮಾರ್ಗದರ್ಶನ ಪಡೆದವನೇ ನಿಜವಾದ ಜ್ಞಾನವನ್ನು ಪಡೆಯುತ್ತಾನೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಈ ರೀತಿ ಹೇಳ್ತಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ವಿನಯದಿಂದ ಗುರುಗಳನ್ನು ಸಮೀಪಿಸಿ ಸೇವೆ ಮಾಡಿ ಪ್ರಶ್ನೆ ಕೇಳು. ತತ್ವವನ್ನು ಕಂಡ ಜ್ಞಾನಿಗಳು ನಿನಗೆ ನಿಜವಾದ ಜ್ಞಾನವನ್ನು ಬೋಧಿಸುತ್ತಾರೆ. ಇಂದಿನ ದಿನ ನಾವು ನಮ್ಮ ಜೀವನದಲ್ಲಿ ಮಾರ್ಗದರ್ಶನ ನೀಡಿದ ಎಲ್ಲ ಗುರುಗಳನ್ನು ಸ್ಮರಿಸಬೇಕು. ತಾಯಿಯೇ ಮೊದಲ ಗುರು, ಆಕೆಗೊಂದು ಶಿರಸಾಷ್ಟಾಂಗ ನಮಸ್ಕಾರ ಇರಲಿ. ಶಾಲೆಯ ಶಿಕ್ಷಕರು, ತಂದೆ ತಾಯಿ, ಆಧ್ಯಾತ್ಮಿಕ ಗುರುಗಳು, ನಮ್ಮ ತಪ್ಪುಗಳನ್ನು ತಿದ್ದಿದ ಹಿರಿಯರು, ಇವರೆಲ್ಲರೂ ನಮ್ಮ ಬದುಕಿನ ಗುರುಗಳೇ. ಯಾವುದೇ ಪಕ್ಷಪಾತವಿಲ್ಲದೆ ಬದಲಾಗುತ್ತಿರುವ ಋತುಮಾನಗಳು, ಪ್ರಕೃತಿ, ಹರಿಯುವ ನದಿ, ಸದೃಢವಾದ ಬೆಟ್ಟ, ಸುಗಂಧ ನೀಡುವ ಪುಷ್ಪ, ಮರಗಿಡಗಳು, ಇಡೀ ಪ್ರಕೃತಿಯೇ ಒಬ್ಬ ಮಹಾನ್ ಗುರುವಾಗಿದ್ದಾನೆ. ಇವರೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಗುರುಪೌರ್ಣಿಮೆಯ ಆಚರಣೆ ಕೇವಲ ಪೂಜೆ ಮಾಡುವುದಲ್ಲ, ಗುರುಗಳ ಉಪದೇಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ನಿಜವಾದ ಗುರುದಕ್ಷಿಣೆ. ಕಬೀರ್ ದಾಸರು ಒಂದು ಕಡೆ ಹೇಳ್ತಾರೆ, ಗುರು ಮತ್ತು ಗೋವಿಂದ ಅಂದರೆ ದೇವರು ಇಬ್ಬರೂ ಜೊತೆಯಾಗಿ ಎದುರಾಗಿ ಬಂದರೆ ನಾನು ಮೊದಲು ಗುರುವಿಗೆ ನಮಸ್ಕಾರ ಮಾಡುತ್ತೇನೆ. ಏಕೆಂದರೆ ನನಗೆ ದೇವರನ್ನ ತೋರಿಸಿಕೊಟ್ಟವನೇ ಗುರು. ಒಂದು ಒರಟು ಕಲ್ಲನ್ನು ಕತ್ತರಿಸಿ ತಿದ್ದಿ ತೀಡಿ ಸುಂದರ ಮೂರ್ತಿಯನ್ನಾಗಿ ಮಾಡುವಂತೆ ಗುರುವು ವಿದ್ಯಾರ್ಥಿಯೊಳಗಿನ ಸಾಮರ್ಥ್ಯವನ್ನು ಗುರುತಿಸಿ ಉತ್ತಮ ವ್ಯಕ್ತಿಯನ್ನಾಗಿ ರೂಪಿಸುತ್ತಾನೆ. ಇಂದಿನ ತಂತ್ರಜ್ಞಾನದ ಯುಗದಲ್ಲಿ ಮಾಹಿತಿ ಪ್ರತಿಯೊಬ್ಬರ ಬೆರಳ ತುದಿಯಲ್ಲಿ ಸಿಗಬಹುದು. ಆದರೆ ಆ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿ ಜ್ಞಾನ ಮತ್ತು ವಿವೇಕವನ್ನಾಗಿ ಪರಿವರ್ತಿಸಲು ನಮಗೆ ಇಂದಿಗೂ ಗುರುವಿನ ಮಾರ್ಗದರ್ಶನವೇ ಬೇಕು. ಕೇವಲ ಪುಸ್ತಕದ ಜ್ಞಾನವಷ್ಟೇ ಜ್ಞಾನವಲ್ಲ, ಜೀವನದ ಮೌಲ್ಯಗಳು, ಸಂಸ್ಕಾರ ಮತ್ತು ಸದ್ಗುಣಗಳನ್ನು ಕಲಿಸುವವರೇ ನಿಜವಾದ ಗುರು. ಗುರು ಶಿಷ್ಯ ಸಂಬಂಧ
ಜನ್ಮ ಜನ್ಮಾಂತರದ ಬಂಧವಾಗಿರುತ್ತೆ. ಶ್ರೀರಾಮನಿಗೆ ವಸಿಷ್ಠರು ಗುರುವಾಗಿದ್ದರು. ಶ್ರೀಕೃಷ್ಣ ಮತ್ತು ಬಲರಾಮರಿಗೆ ಸಾಂದೀಪನಿ ಮಹರ್ಷಿ ಗುರುವಾಗಿದ್ದರು. ಜಗದ್ಗುರು ಆದಿಶಂಕರಾಚಾರ್ಯರಿಗೆ ಶ್ರೀ ಗೋವಿಂದ ಭಗವತ್ಪಾದಾಚಾರ್ಯರು ಗುರುವಾಗಿದ್ದರು. ಸ್ವಾಮಿ ವಿವೇಕಾನಂದರಿಗೆ ಶ್ರೀ ರಾಮಕೃಷ್ಣ ಪರಮಹಂಸರು ಗುರುವಾಗಿದ್ದರು. ಶ್ರೀ ಬ್ರಹ್ಮಾನಂದ ಮಹಾರಾಜರಿಗೆ ಶ್ರೀ ಬ್ರಹ್ಮ ಚೈತನ್ಯ ಮಹಾರಾಜವರು ಗುರುವಾಗಿದ್ದರು. ಹೀಗೆ ಗುರು ಶಿಷ್ಯರ ಸಂಬಂಧ ಕಣ್ಣು ರೆಪ್ಪೆಗಳ ಸಂಬಂಧ ಇದ್ದಂತೆ. ಅಜ್ಞಾನದ ರೆಪ್ಪೆಯನ್ನು ಬಿಡಿಸಿ ಜ್ಞಾನದ ಬೆಳಕನ್ನು ಕೊಡುವವನೇ ನಿಜವಾದ ಗುರು. ಗುರುವಿಗೆ ಹೂವು, ಹಣ್ಣು ಅಥವಾ ಉಡುಗೊರೆ ಕೊಡುವುದು ಮಾತ್ರ ಗುರುದಕ್ಷಿಣೆಯಲ್ಲ. ಗುರು ಹೇಳಿದ ಸತ್ಯವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು, ಅಹಂಕಾರವನ್ನು ಕಡಿಮೆ ಮಾಡಿಕೊಳ್ಳುವುದು, ಸತ್ಯ, ಧರ್ಮ ಮತ್ತು ಕರುಣೆಯಿಂದ ಬದುಕುವುದು, ಇವೇ ಶ್ರೇಷ್ಠ ಗುರುದಕ್ಷಿಣೆ. ಗುರು ಹೊಸ ಜ್ಞಾನವನ್ನು ಕೊಡುವುದಷ್ಟೇ ಅಲ್ಲ, ನಮ್ಮೊಳಗೆ ಇರುವ ಆತ್ಮಜ್ಞಾನವನ್ನು ಜಾಗೃತಗೊಳಿಸುತ್ತಾನೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ದಾಸರೇ ಹೇಳಿದ್ದಾರೆ. ಗುರುವಿನೊಂದಿಗೆ ಸಂಪೂರ್ಣವಾದ ಶರಣಾಗತಿ ನಿಜವಾದ ಜ್ಞಾನ ಮಾರ್ಗಕ್ಕೆ ದಾರಿ. ಅಂತಹ ಪರಮ ಜ್ಞಾನವನ್ನು ಕೊಡುತ್ತಿರುವ ನಮ್ಮೆಲ್ಲ ಗುರುಗಳಿಗೆ ಈ ಶುಭ ದಿನ ಹೃದಯಪೂರ್ವಕವಾದ ನಮಸ್ಕಾರವನ್ನು ಮಾಡೋಣ. ಎಲ್ಲ ಗುರುಗಳ ಶ್ರೇಯಸ್ಸಿಗಾಗಿ ಆ ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಭಾರತೀಯ ಪರಂಪರೆಯಲ್ಲಿ ಬರುವ ಎಲ್ಲ ಗುರುಗಳಿಗೆ ಈ ಶುಭ ದಿನದಂದು ಕೋಟಿ ಕೋಟಿ ನಮಸ್ಕಾರಗಳು. ಮನಸ್ಸು ಮತ್ತು ದೇಹದಿಂದ ಉಂಟಾಗುವ ಕಷ್ಟಗಳು, ಇತರ ಜೀವಿಗಳು ಅಥವಾ ಬಾಹ್ಯ ಜಗತ್ತಿನಿಂದ ಉಂಟಾಗುವ ತೊಂದರೆಗಳು, ಪ್ರಕೃತಿ ಅಥವಾ ದೈವಿಕ ಕಾರಣಗಳಿಂದ ಉಂಟಾಗುವ ವಿಘ್ನಗಳು ಎಲ್ಲವೂ ನಿವಾರಣೆಯಾಗಲಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಓಂ ನಮೋ ನಾರಾಯಣಾಯ. ಓಂ ವಿಷ್ಣವೇ ನಮಃ. ಓಂ ನಾರಾಯಣಾಯ ವಿದ್ಮಹೆ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಶುದ್ಧೋದ್ಧವೋಖಿಲಾಧಾರೋ ಭಗವಾನ್ ಭಕ್ತವತ್ಸಲಃ. ಸರ್ವೇಷಾಂ ರಕ್ಷಕರ್ತಾ ಚ ವಿಷ್ಣು ಸರ್ವಗತಃ ಪ್ರಭು. ಮಂಗಲಮಂ ಭಗವಾನ್ ವಿಷ್ಣು ಮಂಗಲಮಂ ಗರುಡಧ್ವಜ. ಮಂಗಲಮ ಪುಂಡರೀಕಾಕ್ಷ ಮಂಗಲಾಯ ತನೋಹರಿ.